ಸರ್ ಇದರಲ್ಲಿ ಸ್ಪಷ್ಟವಾಗಿ ಏನ್ ಬರೀತಾರೆ ಅಂತಂದ್ರೆ, ನಮ್ಗೆ ಎಲ್ಲಾ ಸಭೆ ಸಮಾರಂಭಗಳಲ್ಲೂ ತುಂಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಗೆ ರೈತ ಸಂಘಟನೆಗಳು, ಬೇರೆ ಸಂಘಟನೆಗಳು ನಮ್ಗೆ ತುಂಬಾ ಒತ್ತಡ ತರ್ತಾ ಇದ್ದಾರೆ. ಹಂಗಾಗಿ ನೀವು ಇದ್ರ ಬಗ್ಗೆ ಬಂದು ಉತ್ತರ ಕೊಡುವುದು ಅಂತಂದ್ರೆ ಏನರ್ಥ? ನಮಸ್ಕಾರ ವೀಕ್ಷಕರೇ, ರಕ್ಷಿತಾರಣ್ಯದ ಬದಿಯಲ್ಲೇ ಅಧಿಕಾರಿಗಳು ಮತ್ತು ರೆಸಾರ್ಟ್ ಮಾಲೀಕರು ಸೇರಿಕೊಂಡು ದೊಡ್ಡ ಗೇಮ್ ಪ್ಲಾನ್ ಮಾಡಿದ್ದಾರಾ? ಇಂಥದ್ದೊಂದು ಪ್ರಶ್ನೆ ಈಗ ಕಾಡ್ತಿದೆ. ನೀರಾವರಿ ಇಲಾಖೆ ಅಧಿಕಾರಿಗಳು ಒಂದು ನೋಟಿಸ್ ನೀಡಿದ್ದಾರೆ. ನೀವು ಅಕ್ರಮವಾಗಿ ರೆಸಾರ್ಟ್ ಕಟ್ಟುತ್ತಿದ್ದೀರಿ, 1 ವಾರದೊಳಗೆ ದಾಖಲೆ ತನ್ನಿ ಅನ್ನೋದು ಆ ನೋಟಿಸ್ನ ಸಾರಾಂಶ. ಆದರೆ ಈ ನೋಟಿಸ್ ಈಗ ಹೋರಾಟಗಾರರ ಕೈ ಸೇರಿದ್ದು ಇಲಾಖೆಯ ಗುಟ್ಟು ರಟ್ಟಾಗಿದೆ. ಅಸಲಿ ಅನುಮಾನ ಏನ್ ಗೊತ್ತಾ? ಬಂಡೀಪುರ ಎಕೋ ಸೆನ್ಸಿಟಿವ್ ಝೋನ್ ಆಗಿದ್ದು 2012ರಲ್ಲಿ, ನಾಗರ್ಹೊಳೆ 2017ರಲ್ಲಿ. ಆದರೆ ಈ ಅಕ್ರಮ ರೆಸಾರ್ಟ್ ಕಾಮಗಾರಿ ಶುರುವಾಗಿದ್ದು 2022ರಲ್ಲಿ. ಪರಿಸ್ಥಿತಿ ಹೀಗಿರುವಾಗ ಅಧಿಕಾರಿಗಳು ಈಗ ನೋಟಿಸ್ ಕೊಟ್ಟಿರುವುದು ಯಾಕೆ? ಇದು ನಿಜವಾಗಿಯೂ ಅಕ್ರಮ ತಡೆಯೋಕ ಅಥವಾ ಹಣ ಮಾಡೋಕೆ ಕೊಟ್ಟಿರೋ ಬೆದರಿಕೆ ನೋಟಿಸಾ? ಅದಕ್ಕಿಂತ ಭಯಾನಕ ಅಂದ್ರೆ 2022ರ ಕಾಮಗಾರಿಗೆ 2012ಕ್ಕಿಂತ ಹಿಂದಿನ ದಿನಾಂಕಗಳನ್ನು ಹಾಕಿ ದಾಖಲೆಗಳನ್ನು ಸೃಷ್ಟಿಸುವ ಡಾಕ್ಯುಮೆಂಟ್ ಎಡಿಟಿಂಗ್ ದಂಧೆ ನಡೀತಿದೆಯಾ ಎಂಬ ಅನುಮಾನ ದಟ್ಟವಾಗಿದೆ. ಪರಿಸರ ನಿಯಮಗಳನ್ನು ಗಾಳಿಗೆ ತೂರಿ ಕಾಡು ಪ್ರಾಣಿಗಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಈ ಅಧಿಕಾರಿಗಳ ನಡೆಗೆ ಈಗ ಜನಾಕ್ರೋಶ ವ್ಯಕ್ತವಾಗಿದೆ. ಕೂಡಲೇ ಈ ಬಗ್ಗೆ ತನಿಖೆಯಾಗಲಿ, ಇಲ್ದಿದ್ರೆ ಹೋರಾಟದ ಕಿಚ್ಚು ಹತ್ತೋದು ಗ್ಯಾರಂಟಿ. ನೀವು ಸರ್ ಒಂದ್ ನಿಮಿಷ ನೀವು ಬರೋದು ನೋಡಿ, ಅವಶ್ಯಕತೆ ಇಲ್ಲ. ನಾಳೆನೆ ಏನೇನು ಇಲ್ಲಿಗಿಲ್ಲ ನಿಲ್ಸ್ಬಿಡಿ. ನೀವ್ಯಾಕೆ ಇಲ್ಲಿ ಬರ್ಬೇಕು? ನಿಮ್ನ್ಯಾಕೆ ಕರ್ಕ ಬರ್ಬೇಕು? ನಾವೇ ಕಿಲ್ ಕೂತ್ಕೋಬೇಕು? ನಾಳೆ ಒಂದು ಚೂರು ಕಂಪ್ಲೀಟ್ ಆಗಿ ಇಲ್ಲಿಗಲ್ ನಿಲ್ಸ್ಬಿಡಿ. ಕಾಡು ಒಳಗಡೆ ಹೋಗೋದು ನಿಲ್ಸಿ. ಕಾಡು ಒಳಗಡೆ ಯಾಕೆ ಹೋಗ್ಬೇಕು? ಯಾಕೆ ಸರ್ಕಾರಿ? ಮತ್ತೆ ಆಗಿಲ್ಲ. ನೀವ್ ಹೇಳಿದ್ರೀಗ, ಈಗ ಅರಣ್ಯ ಹೇಳಿದ್ರೀಗ ಅವ್ರು ಲೆಟರ್ ಕೊಟ್ರಲ್ಲ, ರೈತ ಸಂಘ ಗಲಾಟೆ ಮಾಡ್ತಾರೆ ಅವರು. ನಮ್ಗೆ ಅದೇ ತರ ನೀವುಗಳು ಇಲ್ಲಿ ಎಲ್ಲರೂ ಅಷ್ಟೇ. ನಿಮ್ಗೆ ಪ್ರೆಜರ್ ಇರ್ತದೆ, ಇಲ್ಲಿ ತಗೊಂಡೋಗಿ ಅದನ್ನ ರೈತ ಗಲಾಟೆ ಮಾಡ್ತಾರಪ್ಪ ಅಂತ. ಈಗ ಆಯ್ತು ತಗೊಳ್ಳಿ, ನಮ್ಮನ್ನೇ ಸೇರ್ಸ್ಕೊಳ್ಳಿ, ಪರವಾಗಿಲ್ಲ. ಆದ್ರೂ ಇಲ್ಲಿ ಏನಿದೆ ಇನ್ನು ಸ್ವಲ್ಪ ಇದೆ, ಇರಿ. ರಾಜಾರೆಡ್ಡಿ ಯಾರು ಬರ್ಕತ್ತೆ ಅವ್ರ ಹತ್ರನೇ ಇದೆ ಬಿಡಿ ಸರ್. ಸರ್ ಎಲ್ಲ ನಿಮ್ಮ ಹತ್ರನೇ ಇದೆ, ನಾವೇ ಇಸ್ಕೊಳ್ಳೋದು ಅವತ್ತು. ವಾಟರ್ ವುಡ್ಸ್ ರಿಸಾರ್ಟ್ ಅಲ್ಲ, ನಾನು ಗಣೇಶ್ ಹೇಳಿದೆಲ್ಲ ಡೀಟೇಲ್ಸ್ ಬರ್ತಾರೆ. 11 ಲೆಟರ್ ನೀವೇ ಇಶ್ಯೂ ಮಾಡಿದ್ರೆ ಸರ್. ನಮ್ಗೆ ಏನಂತ ಹೇಳಿದ್ರೆ ಬೇಕಾಗಿರೋದಿಲ್ಲ ಸರ್. ನಿಮ್ಗೂ ಅದು ನೀವು ನೋಟಿಸ್ ಅಂತ ಕೊಟ್ಟಿದ್ದೀರಿ. ಆ ನೋಟಿಸ್ ಕೊಟ್ಮೇಲೆ ನೆಕ್ಸ್ಟ್ ನಡೆದಂತ ಪ್ರಕ್ರಿಯೆ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ಸರ್ ಅದು ಕಬಿನಿಂಗ್ ಆ ಕಡೆ ನಿಮ್ ಕೌಂಟರ್ ಪಾರ್ಟಿ ಅವ್ರ ಹತ್ರ ಮಾತಾಡಿ, ಸೇಮ್ ಇವ್ರ ತರನೇ ವಿಷಯದಲ್ಲೇ ಸ್ಪಷ್ಟ ಇದು ಏನು ಕಾನೂನು ಬಾಹಿರವಾಗಿರೋದ್ರಿಂದ ಬಂದು ನೀವು ಕಾಣಬಹುದು ಅಂತ ಒಂದು ಲೆಟರ್ ಕೊಟ್ಟಿದ್ದಾರೆ. ಸೊ ಟೆಕ್ನಿಕಲಿ ಸಬ್ಜೆಕ್ಟ್ ಅಲ್ಲಿ ನೀವು ಅದನ್ನಷ್ಟು ಅಡ್ಮಿಟ್ ಮಾಡ್ಬಿಟ್ಟಿದ್ದೀರಿ. ಸೊ ಅದು ಇಲ್ಲಿಗಲ್ ಇದು ಅಂತ ಆಯ್ತು. ಮಹೇಶ್ ಸರ್ ಸ್ವಲ್ಪ ನೀವು ಒಂದ್ ಕಡೆ ನೀರಾವರಿ ವಿಚಾರ ತಿಳ್ಕೋಬಹುದಲ್ಲ? ಕೇಳಿಸ್ಕೊತಾ ಇದೀನಿ. ಇನ್ನೊಂದ್ ಕಡೆ ತಾವೇನ್ ಹೇಳ್ತೀರಿ, 2000 ಎಷ್ಟು ಸರ್ 17 12 ಈಚೆಗೆ ಅಂತ ಹೇಳ್ತೀರಿ. ಆದ್ರೆ ನೀವು ನೋಟಿಸ್ ಇಶ್ಯೂ ಮಾಡಿರೋದು 2022ನಲ್ಲಿ. ಏನಂತ ನೀವು ಇನ್ ದ ಸೆನ್ಸ್ ನಾನು ಟಾಕಿಂಗ್ ಅಬೌಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನಿಮ್ಮ ಕೌಂಟರ್ ಪಾರ್ಟ್ ಆಗಿರ್ಬೋದು. 2012ರಲ್ಲಿ ಆಗಿದೆ. ಸೊ ಅಲ್ಲಿ 2024ರಲ್ಲಿ ನೀವು ಇಶ್ಯೂ ಮಾಡ್ತಾ ಇದೀರ ಅಂದ್ರೆ ಅದು ನೀವು 2012ರಲ್ಲಿ ಕಟ್ಟಿರೋದಕ್ಕೆ ಇಶ್ಯೂ ಮಾಡ್ತಾ ಇಲ್ಲ. 2024ರಲ್ಲಿ ಕಟ್ಟಿದವನಲ್ಲ ಅವ್ನ ಅವತ್ತಿಗೆ ಅದನ್ನ ನೋಡ್ಕೊಂಡು ಇಶ್ಯೂ ಮಾಡಿರ್ತೀರಿ. ಅದ್ರಲ್ಲಿ ಒಂದೆರಡು ಕಡೆ ಇನ್ನೊಂದು ಏನ್ ಹೇಳ್ತೀರಿ, ನಿರೀಕ್ಷಣಾ ಅಧಿಕಾರಿ ಯಾರು ಸರ್ ಇದಕ್ಕೆ ಹೋಗ್ತಿರ್ತಾರಲ್ಲ ಅಂತ ಹೆಸರು ಹಾಕ್ಬಿಟ್ಟು ಬರ್ದಿದ್ದೀರಿ. ಇಂಥವ್ರು ಅಬ್ಸರ್ವ್ ಮಾಡಿ ನನಗೆ ತಿಳಿಸಿರೋ ವಿಚಾರದ ಮೇಲೆ ನಾನು ನಿಮ್ಗೆ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ. ಅವ್ರ ಅಧಿಕಾರಿಗಳನ್ನ ಹಾಕೊಂಡ್ರ ಹೆಸರು ಬಂದು ನಮೂದ್ ಮಾಡಿದ್ದಾರೆ. ಈಗ ಯಾವ್ದು ನನ್ನ ಲೆಟರ್ ಅಲ್ಲ ಸರ್, ನಿಮ್ದೇ ಲೆಟ್ರು. ಸೊ 24ನೇ ಇಸ್ವಿನಲ್ಲಿ ಅಥವಾ 22ನೇ ಇಸ್ವಿನಲ್ಲಿ ನೀನ್ ಹಿಂಗ್ ಮಾಡಿದ್ಯಾ, ಹಿಂಗ್ ವಯೋಲೇಷನ್ ಆಗಿದೆ, ಇಂಥದ್ರಲ್ಲೇ ವಯೋಲೇಷನ್ ಆಗಿದೆ ಅಂತ ಬರ್ಬೇಕಂದ್ರೆ ವಯೋಲೇಷನ್ ಆಗಿದೆ ಅಂತ ಕರೆಕ್ಟ್ ಅಲ್ಲ ಸರ್? ಬಟ್ ಅದಾದ್ಮೇಲೂ ಅದು ಮುಂದುವರೆದಿದೆ. ಅಲ್ಲ, ಈಗ ಏನಾಗುತ್ತೆ, ವೈಲೇಷನ್ ಆಗಿರಬಹುದು, ಆಗಿದೆ ಅಂತ ದೂರು ಬಂದಿರಬಹುದು. ಅದ್ರ ಮೇಲೆ ರೆಕಾರ್ಡ್ಸ್ ಕಾಲ್ ಮಾಡಿರ್ತಾರೆ. ಐ ಎಮ್ ನಾಟ್ ಅದು ಬಗ್ಗೆ ನನಗೆ ಕ್ಲಿಯರ್ ಆಗಿಲ್ಲ. ರೆಕಾರ್ಡ್ ಕಾಲ್ ಮಾಡಿ ನೀವು ಬಂದು ಏನ್ ರೆಕಾರ್ಡ್ಸ್ ಇದೆ ಸಬ್ಮಿಟ್ ಮಾಡಿ ಅಂತ. ಸರಿ, ಮೇ ಬಿ ಅವ್ರು ಸಬ್ಮಿಟ್ ಮಾಡಿದಾರೋ ಬಿಟ್ಟಿದಾರೋ ಇನ್ನು ನಮ್ಗೆ ಗೊತ್ತಾಗಿಲ್ಲ. ಅದನ್ನ ಕಮ್ಯುನಿಕೇಟ್ ಮಾಡ್ತೀನಿ. ಬಟ್ ಅಲ್ಲಿ ವೈಲೇಷನ್ ಆಗಿರೋದು ಖಂಡಿತ ಸತ್ಯ. ಒಬ್ಬ ಒತ್ತುವರಿ ಮಾಡಿದಾನಂದ್ರೆ ಬಿಲ್ಡಿಂಗ್ ಆದ್ರೂ ಇರ್ಲಿ, ಜಮೀನಾದ್ರೂ ಇರ್ಲಿ, ಒಬ್ಬ ರೈತರಾದ್ರೂ ಬೇರೆ ಯಾವನಾದ್ರು ಒಬ್ಬ ಕಮರ್ಷಿಯಲ್ ಆಗಿ ಒತ್ತುವರಿ ಮಾಡಿದ್ರೆ ಅವನಿಗೆ ಫಸ್ಟ್ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟು ಏನ್ ದಾಖಲೆ ಇದೆ ತಗೊಂಬನ್ನಿಯಪ್ಪ ಅಂತ ಕೇಳ್ತೀವಿ. ಆಮೇಲೆ ಅದನ್ನ ದಾಖಲೆ ಪರಿಶೀಲನೆ ಆಗಿ ಮತ್ತೆ ಅದು ಕೋರ್ಟ್ ಇರುತ್ತೆ, ನಮ್ದು ACF ಕೋರ್ಟ್ ಇರುತ್ತೆ, ಏನಿದೆಯೋ ಅದ್ರ ಪ್ರಕಾರ
ಸೇಮ್ ಪ್ರೊಸೀಜರ್ಸ್ ಫಾಲೋ ಆಗುತ್ತೆ. ಈಗ ಅದ್ರ ಕೇಸ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ನಾನು ಕೌಂಟರ್ ಪಾರ್ಟ್ ಹೇಳ್ತೀನಿ. ಮಾಡಿ ಒಂದು ಕೆಲಸ ಮಾಡ್ತೀನಿ, ಇನ್ನು ಮತ್ತೆ ನಾವು ಹೇಳ್ಕೊ ಹೋಗೋದು ಇದು ಬೇಡ, ನಿಮ್ಗೊಂದ್ ಸ್ವಲ್ಪ ಹೆಲ್ಪ್ ಮಾಡೋಣ. ಇದೆಲ್ಲ ಒಂದು ಕಾಪಿ ನಾನು ನಿಮ್ ಕೈ ಕೊಡ್ತೀವಿ, ನೀವರಿಬ್ರು ಕೊಟ್ಬಿಡಿ. ಒಂದ್ 2 ಬರೀ ಅಷ್ಟಕ್ಕೆ ಸೀಮಿತ ಆಗಬಾರದು. ಆಯ್ತು ಸಾಕಬಿಡಿ. ಓಕೆ ಹೌದು ರೆಫರೆನ್ಸ್ ಅವ್ರು ಹುಡ್ಕೋದಕ್ಕೆ ಸಮಯ ಆಯ್ತು, ಹೌದು ನಾವೇ ಕೊಡ್ತೀವಿ ಬಿಡಿ ಸರ್.